ಎಲ್ರಿಗೂ ನಮಸ್ಕಾರ. ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿಗೆ ಸ್ವಾಗತ. ನಾನಿವತ್ತು ಬಾಣಂತಿಗೆ 6ನೇ ದಿವಸ ಕೊಡುವಂಥ ಒಂದು ಗಂಜಿನ ಮಾಡ್ತಾ ಇದ್ದೀನಿ. ಇದು ವೆರಿ ಇಂಪಾರ್ಟೆಂಟ್ ಗಂಜಿ ಬಾಣಂತಿಗೆ. ಬಾಣಂತಿಗೆ 22ನೇ ದಿನದಿಂದ ಗಂಜಿಯನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಅದನ್ನು ಈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂತಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಟೀ ಸ್ಪೂನ್ ಧನಿಯಾ, 2 ಟೀ ಸ್ಪೂನ್ ಮೆಂತೆ, 2 ಟೀ ಸ್ಪೂನ್ ಗಸಗಸೆ, 1.5 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಟೀ ಸ್ಪೂನ್ ಆಗುವಷ್ಟು ಸಸುಪಿಯನ್ನು ತಗೊಂಡಿದ್ದೀನಿ. ನಮ್ಮ ಉಡುಪಿ ಕುಂದಾಪುರ ಕಡೆ ಇದಕ್ಕೆ ಸಸುಪಿ ಅಂತ ಕರೀತಾರೆ. ಇದು ಸಬ್ಬಸ್ಗೆ ಸೊಪ್ಪು ಇರ್ತದಲ್ಲ, ಅದರದ್ದು ಸೀಡ್ಸು. ಇಂಗ್ಲೀಷ್ನಲ್ಲಿ ದಿಲ್ ಸೀಡ್ ಅಂತ ಕರೀತಾರೆ, ತುಳುವಿನಲ್ಲಿ ಸಾಸಾಯಿ ಅಂತ ಕರೀತಾರೆ. ಹಾಗೂ 1 ಟೀ ಸ್ಪೂನು ಕಾಳುಮೆಣಸನ್ನು ತಗೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬರೋಣ. ಇಲ್ಲಿ ನಾನು ಗಸಗಸೆ ಒಂದನ್ನು ಬಿಟ್ಟು ಬೇರೆ ಎಲ್ಲ ಸಾಮಗ್ರಿಗಳನ್ನು ಈ ಬೌಲಿಗೆ ಹಾಕಿ ಚೆನ್ನಾಗಿ ಒಂದು 2-3 ಬಾರಿ ಇದನ್ನ ವಾಶ್ ಮಾಡ್ಕೊಂಡು ಬರೋಣ. ಈಗ ನಾನಿಲ್ಲಿ ತಗೊಂಡಂಥ ಸಾಮಗ್ರಿಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ನೀರನ್ನು ಹಾಕಿ ಈಗ ಹಿಂದಿನ ದಿನ ರಾತ್ರಿ ಇದನ್ನು ನೆನೆಸಿಡಬೇಕು. ನೆಕ್ಸ್ಟ್ ಡೇ ಇದನ್ನು ಗಂಜಿ ಮಾಡುವಂಥದ್ದು. ಈಗ ಇದಕ್ಕೆ ಈ ಗಸಗಸೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ತೊಳೆಯುವಾಗ ಗಸಗಸೆ ಹಾಕಬೇಡಿ, ಗಸಗಸೆ ನೀರಲ್ಲಿ ಹೋಗುತ್ತೆ. ಈಗ ಇದನ್ನು ಲಾಸ್ಟಿಗೆ ಗಸಗಸೆಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಗಸಗಸೆಯನ್ನು ಹಾಕಿದ್ದೀನಿ. ಇದನ್ನು ಹಿಂದಿನ ದಿನ ರಾತ್ರಿ ನೆನೆಸಿಡೋಣ. ನೆಕ್ಸ್ಟ್ ಡೇ ಇದನ್ನು ಬೆಳಿಗ್ಗೆ ಎದ್ದು ಗಂಜಿ ಮಾಡೋಣ. ಇದನ್ನ ಈಗ ನಾನು ಹಿಂದಿನ ದಿನನೇ ನೆನೆಸಿಟ್ಟಿದ್ದೀನಿ. ಈಗ ಇದು ಈ ಥರ ಚೆನ್ನಾಗಿ ನೆನೆದಿದೆ ನೋಡಿ, ಕಲರ್ ಚೇಂಜ್ ಆಗಿದೆ ನೀರಿದ್ದು. ಇದನ್ನ ಈಗ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರೋಣ. ಇದನ್ನ ಈಗ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ನುಣ್ಣಗೆ ರುಬ್ಕೋಬೇಕು. ನೀರು ಸಮೇತ ಹಾಕ್ತಾ ಇದ್ದೀನಿ. ಇದನ್ನ ನೈಸಾಗಿ ರುಬ್ಕೊಂಡು ಬರೋಣ. ವೀಕ್ಷಕರೇ, ಈಗ ತಗೊಂಡಂಥ ಸಾಮಗ್ರಿಗಳನ್ನೆಲ್ಲ ಈ ಥರ ನೈಸಾಗಿ ರುಬ್ಕೊಂಡು ಬಂದಿದ್ದೀನಿ. ನೈಸ್ ಆಗಬೇಕು, ನುಣ್ಣಗಾದಷ್ಟು ಗಂಜಿ ರುಚಿ ಆಗುತ್ತೆ. ಆದ್ದರಿಂದ ಹಿಂದಿನ ದಿನ ನೆನೆಸೋದು. ಇದನ್ನೀಗ ನಾನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಮಿಕ್ಸಿ ತೊಳೆದ ನೀರನ್ನು ಸಹ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ನಾನಿಲ್ಲಿ ಈ ಗಂಜಿಯನ್ನು ಮಾಡಲಿಕ್ಕೆ 1 ಮುಷ್ಟಿ ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿಯನ್ನು ತೊಗೊಂಡಿದ್ದೀನಿ. 1 ಮುಷ್ಟಿ ಸಾಕು ಬಾಣಂತಿಗೆ ಒಬ್ಬಳಿಗೆ ಕೊಡೋದಾದರೆ. ಮನೆ ಮಂದಿ ಎಲ್ಲ ತಿನ್ನೋದಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದನ್ನೀಗ ಚೆನ್ನಾಗಿ ವಾಶ್ ಮಾಡಿ ಮಿಕ್ಸಿಗೆ ಹಾಕೋಣ. ಈಗ ಅದೇ ಮಿಕ್ಸಿಗೆ ಈ ತಗೊಂಡಂಥ 1 ಸೆರೆ ಅಕ್ಕಿಯನ್ನು ಅಥವಾ 1 ಮುಷ್ಟಿ ಅಕ್ಕಿಯನ್ನು ಈಗ ಮಿಕ್ಸಿಗೆ ಹಾಕಿದ್ದೀನಿ. ಇದು ನುಣ್ಣಗಾಗಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಬರಬೇಕು. ಈಗ ರುಬ್ಕೊಂಡು ಬರೋಣ. ವೀಕ್ಷಕರೇ, ಈಗ ನಾನು ಅಕ್ಕಿಯನ್ನು ಏನು ತೊಗೊಂಡಿದ್ದೀನಿ ಈ ಥರ ತರಿಯಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ ಇದನ್ನು ಕುಕ್ಕರಿಗೆ, ಈ ಸಾಮಗ್ರಿಗಳನ್ನು ಹಾಕಿದ ಕುಕ್ಕರಿಗೆ ಹಾಕೋಣ. ಈಗ ಮಿಕ್ಸಿ ತೊಳೆದ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಎಲ್ಲೂ ಗಂಟಿಲ್ಲದ ಹಾಗೆ ಈ ಥರ ಡೈಲ್ಯೂಟ್ ಮಾಡಿಕೊಳ್ಳಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬೋದು. ಈಗ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು. ವೀಕ್ಷಕರೇ ನೋಡಿ, ಇಷ್ಟು ನೀರಾಗಿರಬೇಕು. ಇದು ಇಷ್ಟು ತೆಳ್ಳಗಿರಬೇಕು. ಎಲ್ಲಿಯೂ ಗಂಟಿಲ್ಲದ ಹಾಗೆ ನೋಡ್ಕೊಳ್ಳಿ. ಇದನ್ನೀಗ ಈ ಹದದಲ್ಲಿಟ್ಟು ಇದನ್ನು ಕುಕ್ಕರಲ್ಲಿ ಬೇಕಿಡೋಣ. ಇದೊಂದು 3-4 ವಿಸಿಲ್ ಬರಲಿ, ಚೆನ್ನಾಗಿ ಬೇಯಬೇಕು. ಈಗ ಇದನ್ನ ಬೇಕಿಡೋಣ. ಅಷ್ಟರಲ್ಲಿ ತೆಂಗಿನ ಹಾಲನ್ನು ತಗೋಬೇಕು. ಇದನ್ನು ಬೇಕಿಟ್ಟು ನಾವು ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಈ ಗಂಜಿಯನ್ನು ಮಾಡಲಿಕ್ಕೆ 1 ಕಡಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ತೆಂಗಿನಕಾಯಿನ ಆರಿಸುವಾಗ ಸ್ವಲ್ಪ ಎಳೆದಿದ್ದರೆ ಹಾಲು ಚೆನ್ನಾಗಿ ಬರುತ್ತೆ. ನಾನು ಎಳೆಯ ತೆಂಗಿನಕಾಯಿನ ನೋಡಿ ತೊಗೊಂಡಿದ್ದೀನಿ. ಇದರಲ್ಲಿ 1 ಭಾಗ ತೆಂಗಿನಕಾಯಿಯ ತುರಿ ಇದೆ. ಇದನ್ನ ಈಗ 2 ಬಾರಿ ಹಾಲು ತಕ್ಕೋಬೇಕು. ಈಗ ಇದನ್ನ ಮಿಕ್ಸಿಗೆ ಹಾಕಿ ಹಾಲು ತೆಗಿಯೋಣ.
ಈಗ ತಗೊಂಡಂಥ ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡು ಹಾಲನ್ನು ತೆಗೆಯೋಣ. ಇದೀಗ ನುಣ್ಣಗೆ ರುಬ್ಕೊಂಡು ಬರೋಣ. ವೀಕ್ಷಕರೇ, ಈಗ ನಾನಿಲ್ಲಿ ತಗೊಂಡಂಥ ತೆಂಗಿನಕಾಯಿಯಲ್ಲಿ 2 ಬಾರಿ ಹಾಲನ್ನು ತಗೊಂಡು ಬಂದಿದ್ದೀನಿ. ಸುಮಾರು 1.5 ಲೋಟದಷ್ಟು ಹಾಲು ಸಿಕ್ಕಿದೆ. ಇದು ದಪ್ಪ ಹಾಲು ಮತ್ತು 2ನೇ ಬಾರಿ ತೆಗೆದಂಥ ನೀರು ಹಾಲನ್ನು ತಗೊಂಡಿದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಈಗ ಇದರ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನೋಡೋಣ. ಕುಕ್ಕರಿಗೆ ತಣ್ಣಗಾಗಿದೆಯಾ ನೋಡೋಣ. ವೀಕ್ಷಕರೇ ನೋಡಿ, ಇದಕ್ಕೆ ಚೆನ್ನಾಗಿ ಬೆಂದಿದೆ. ಈ ಗಟ್ಟಿ ಆಗಿರೋದನ್ನೆಲ್ಲ ಸ್ವಲ್ಪ ಬಿಡಿಸ್ಕೊಳ್ಳಿ. ಇದೀಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವೀಗ ಬೆಲ್ಲವನ್ನು ಹಾಕೋಣ. ಬೆಲ್ಲ ನಿಮ್ಮ ರುಚಿಗೆ ತಕ್ಕನಾಗಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ. ಹೀಗೆ ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಬೆಲ್ಲ ಈಗಲೇ ಹಾಕೋದ್ರಿಂದ ಈ ಅಕ್ಕಿ ಸಾಮಗ್ರಿಗಳೆಲ್ಲ ಸಿಹಿನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಬೆಲ್ಲ ಹಾಕಿ ಒಂದು ಕುದಿ ಬರಲಿ. ತಳ ಹಿಡಿಯುತ್ತೆ ಇದನ್ನ ಒಂಚೂರು ಮಗ್ತಾ ಇರಿ ಈ ಥರ. ಇದು ಬಾಣಂತಿಯರಿಗಲ್ಲದೆ ನೀವು ಎಲ್ಲ ಸಾಮಾನ್ಯ ಜನರು ಸಹ ತಿನ್ಬೋದು. ಮತ್ತು ಮೈ ನೆರೆತ ಹೆಣ್ಣು ಮಕ್ಕಳಿಗೆ ಕೊಟ್ಟರು ಸಹ ಇದು ಒಳ್ಳೆಯದು. ಇದರಲ್ಲಿ ಎಲ್ಲ ಸಾಮಗ್ರಿಗಳು ಇರೋದ್ರಿಂದ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ವೀಕ್ಷಕರೇ, ಇದೀಗ ಬೆಲ್ಲ ಕರಗಿದೆ. ನಾನೀಗ ನೀರು ತೆಂಗಿನ ಹಾಲನ್ನು ಹಾಕ್ತಾ ಇದ್ದೀನಿ. ಇದನ್ನು 2ನೇ ಬಾರಿ ತೆಗೆದಂಥ ತೆಂಗಿನ ಹಾಲನ್ನು ಇದಕ್ಕೆ ಹಾಕಿದ್ದೀನಿ. ವೀಕ್ಷಕರೇ, ಬಾಣಂತಿಗೆ ಹೇಗೆ ಕೊಡೋದು ಹೇಳಿದರೆ, ಬೆಳಿಗ್ಗೆ ಎದ್ದ ತಕ್ಷಣ ಬಾಣಂತಿ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರನ್ನು ಕುಡಿದು 1 ಗಂಟೆ ಬಿಟ್ಟ ನಂತರ ಸುಮಾರು ಒಂದು 5 ಗಂಟೆಗೆ ಈ ಗಂಜಿನ 5 ಅಥವಾ 6 ಗಂಟೆಗೆ ಈ ಗಂಜಿನ ಕೊಡುವಂಥದ್ದು. ಈ ಗಂಜಿ ತಿಂದ ಮೇಲೆ 1 ಗಂಟೆ ಚೆನ್ನಾಗಿ ಮಲಗಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಇದು ಗಸಗಸೆ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ನಿದ್ದೆನೂ ಬರುತ್ತೆ ಇದರಲ್ಲಿ. ಮತ್ತು ಸಾಮಾನ್ಯ ಜನರಿಗೂ ಸಹ ಇದು ಒಳ್ಳೆಯದು. ನಾವೆಲ್ಲ ಸಾಮಾನ್ಯ ಜನರು ತಿನ್ನೋದಾದರೆ ಸುಮಾರು ಒಂದು 10 ಗಂಟೆ ಅಷ್ಟೊತ್ತಿಗೆ ಇದನ್ನು ಮಾಡಿ ತಿಂದರೆ ಆರೋಗ್ಯಕ್ಕೂ ಉತ್ತಮ. ಇದು ತುಂಬ ಚೆನ್ನಾಗಾಗುತ್ತೆ. ಸಿಹಿನ ನೋಡ್ಕೊಳ್ಳಿ. ನಾನು ಆಲ್ರೆಡಿ ಒಂದು 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಹಾಕಿದ್ದೀನಿ. ಈಗ ಇದು ಸಿಹಿ ಕಡಿಮೆ ಕಾಣ್ತಾ ಇದೆ ನನಗೆ. ಮತ್ತೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಲಿ. ಮತ್ತು ಸಿಹಿ ಎಲ್ಲ ನಿಮ್ಮ ಹದಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಇಷ್ಟು ಹಾಕಿದ್ದೀನಿ. ಕೆಲವರಿಗೆ ತುಂಬ ಸಿಹಿ ಆದರೆ ಇಷ್ಟ ಆಗುತ್ತೆ, ಕೆಲವರಿಗೆ ಹದವಾದ ಸಿಹಿ ಇರಬೇಕು. ಈಗ ಈ ಬೆಲ್ಲ ಸರಿಯಾಗಿದೆ. ಈಗ ಇದು ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಮೊದಲ ಬಾರಿ ತೆಗೆದ ತೆಂಗಿನಕಾಯಿ ಹಾಲನ್ನು, ದಪ್ಪ ಹಾಲನ್ನು ಹಾಕ್ತಾ ಇದ್ದೀನಿ. ದಪ್ಪ ಹಾಲು ಹಾಕಿದ ಮೇಲೆ ಹೆಚ್ಚು ಕುದಿಸೋದು ಬೇಡ, ಒಂದು ಕುದಿ ಬಂದರೆ ಸಾಕು. ಇಷ್ಟು ಗಂಜಿಯನ್ನು ಮಾಡಲಿಕ್ಕೆ ನನಗೆ ಸುಮಾರು ಒಂದು 1/2 ಕಪ್ ಬೆಲ್ಲ, 1/2 ಕಪ್ಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲ ಹಿಡಿದಿದೆ. ಈ ಗಂಜಿ ಗಂಟಾಗದಿದ್ದಾಗೆ ನೋಡ್ಕೊಳ್ಳಿ, ಮತ್ತು ತಳ ಹಿಡಿದಿದ್ದಾಗೆ ನೋಡ್ಕೊಳ್ಳಿ. ಇದೀಗ ಆಗಿದೆ. ಈಗ ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ಬಿಸಿ ಇರುವಾಗಲೇ ತುಪ್ಪವನ್ನು ಹಾಕಿ ತಿನ್ನಬೇಕು. ಈಗ ಇದನ್ನೊಂದು ಪಾತ್ರೆಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಗಂಟಿಲ್ಲದಾಗೆ ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡೋಣ. ವೀಕ್ಷಕರೇ, ಇದೀಗ ಆಗಿದೆ. ಇದನ್ನು ಒಂದು ಬೌಲಿಗೆ ಸರ್ವ್ ಮಾಡೋಣ. ಇದಕ್ಕೆ ಬಾಣಂತಿ ಅಥವಾ ಯಾರು ತಿನ್ನೋದಾದರೂ 1 ಟೀ ಸ್ಪೂನ್ ತುಪ್ಪವನ್ನು ಹಾಕಿ ತಿನ್ನಬೇಕು. ಇದು ತುಂಬಾ ರುಚಿಯಾಗಿರುತ್ತೆ. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿಯ ರೆಸಿಪಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟೀಸ್ ಕುಕಿಂಗ್ ಡೈರಿಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಇದು ಬಾಣಂತಿಗೆ ಒಂದು ಇಂಪಾರ್ಟೆಂಟ್ ಆದ ಗಂಜಿ.
ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದನ್ನ ಒಮ್ಮೆ ಟ್ರೈ ಮಾಡಿ. ಬಾಣಂತಿನೇ ತಿನ್ನಬೇಕಂತೇನಿಲ್ಲ, ನಮಗೂ ತಿನ್ನೋಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.